ಗಳವರು ಬರಮಾಡಿಕೊಳ್ತು ನಮ್ಮ ಸಂಸ್ಥೆ ವಿದ್ಯಾಪೀಠ. ದೊಡ್ಡ ಗುರುಗಳು ಎಲ್ಲರೂ ಇದ್ರು. ಆಗ ಬರುವಾಗ ಸಹಸ್ರಾವಧಿ ಭಕ್ತ ಜನರು ಇದ್ರು. ಆಗ ಗುರುಗಳು ಸ್ಟೇಜಿನಲ್ಲಿ ಕೂತು ತಾವು ಒಂದು ಪ್ರವಚನವನ್ನ ಮಾಡಿದ್ರು. ಆಗಿನ ಪ್ರವಚನಕ್ಕೂ ಈಗ ಮಾಡುವ ಗುರುಗಳ ಪ್ರವಚನ ನೀವು ಕೇಳಿದವರೆಲ್ಲ ಇಲ್ಲಿದ್ದೀರಿ. ಎಂತಹ ವ್ಯತ್ಯಾಸ, ಏನು ಕಥೆ ಅದು! ಅಸ್ಖಲಿತ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಅಂತ ಆ ಹಯಗ್ರೀವ ದೇವರು ಅವರ ಬಾಯಿಯಲ್ಲಿ ಕುಣಿದಾಡ್ತಿದ್ದಾರೆ ಎಂಬುದಕ್ಕೆ ಇದಕ್ಕಿಂತಲೂ ಸ್ಪಷ್ಟವಾಗಿರುವಂಥದ್ದು ನಾವೇನು ನೋಡಬೇಕಾಗಿಲ್ಲ. ಇದು ಯಾವುದೂ ಅತಿಶಯೋಕ್ತಿ ಅಲ್ಲ. ನೀವು ನೋಡ್ತಾ ಇದ್ದೀರಿ ಅವರ ಒಂದು ತಪಶ್ಚರ್ಯ ಆಗಿರ್ಬೋದು, ಅವರು ಎಷ್ಟು ಸಾಧುವೋ, ಎಷ್ಟು ಸರಳವೋ, ಶಾಸ್ತ್ರದ ಅಥವಾ ಶಾಸ್ತ್ರಕ್ಕೆ ವಿರುದ್ಧವಾದ ಮಾತನಾಡಿದ್ರೆ ಅಷ್ಟೇ ಗಂಭೀರ ಆಗ್ತಾರೆ. ಇದೆಲ್ಲ ವಾದಿರಾಜರ ಗುಣ. ವಾದಿರಾಜರು ಬಹಳ ಚಿಕ್ಕ ಮಕ್ಕಳಿಗೂ ಅರ್ಥ ಆಗುವ ರೀತಿಯಲ್ಲೂ ಬೋಧಿಸ್ತಾರೆ. ದೊಡ್ಡ ದೊಡ್ಡ ಯುಕ್ತಿಗಳನ್ನ ಕೊಟ್ಟು ನೀನು ಯುಕ್ತಿ ಮಲ್ಲಿಕ ನೋಡಿಬಿಟ್ರೆ ಭಯ ಆಗ್ತದೆ, ಆ ರೀತಿಯೇ ಇದ್ದಾರೆ. ಹಾಗಾಗಿ ಭೂತರಾಜರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರುವಂತಹ ಸನ್ನಿಧಾನದಲ್ಲಿ ಇವತ್ತು ಈ ದಿವ್ಯ ಭವ್ಯವಾದ ದಿನದಲ್ಲಿ ನನಗೆ ಎರಡು ಮಾತುಗಳನ್ನು ಆಡುವಂತಹ ಅವಕಾಶವನ್ನ ಕೊಟ್ಟ ಪೂಜ್ಯರಾದ ಗುರುಗಳ ಸನ್ನಿಧಾನದಲ್ಲಿ ವಾಕ್ಕುಸಮಗಳನ್ನು ಸಮರ್ಪಣೆ ಮಾಡ್ತಾ, ನಿರಂತರ ಈ ರೀತಿಯಾಗಿ ಅವರು